ಮೈಸೂರಿಗೆ ಬಂದಮೇಲೆ ವಿಜಯನಗರ ಚಾಟ್ ಸ್ಟ್ರೀಟಿಗೆ ಬರದೆ ಹಾಗೆ ಇರೋಕ್ಕಾಗತ್ತಾ. ನಾವು ಕೂಡ ಚಾಟ್ಸ್ ತಿನ್ನೋಣ ಅಂತ ವಿಜಯನಗರಿಗೆ ಬಂದ್ವಿ. ಹಾಗೆ ನಿಮಗೆಲ್ಲ ಯಾವ ಚಾಟ್ಸು ತುಂಬಾನೇ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾವಿಲ್ಲಿ ಹೋಗಿದ್ ಪ್ರತಿ ಅಂಗಡಿಯವರು ಕೂಡ ನಮ್ಮನ್ನ ಗುರ್ತಿಡ್ದು ತುಂಬಾನೇ ಚೆನ್ನಾಗಿ ಮಾತಾಡಿಸ್ತಿದ್ರು. ಅವ್ರು ತೋರಿಸ್ತಿದ್ದ ಪ್ರೀತಿಗೆ ನಿಜ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ನಾವಿಲ್ಲಿ ಇಡ್ಲಿ, ಕಬಾಬು, ಮೋಮೋಸು ಮತ್ತೆ ತಂದೂರಿ ಎಲ್ಲ ತಿಂದ್ವಿ. ನಿಜವಾಗ್ಲೂ ಎಷ್ಟು ರುಚಿಯಾಗಿತ್ತು ಅಂದ್ರೆ ನಿಜ ಕೊಯಮತ್ತೂರಲ್ಲಿ ಇಷ್ಟು ರುಚಿಯಾಗಿ ಯಾವ ತಿಂಡಿನೂ ಕೂಡ ನಮಗ್ ಸಿಗಲ್ಲ. ಅದಕ್ಕೆ ಇಲ್ಲೂ ಕೂಡ ಚೆನ್ನಾಗಿ ತಿಂದು ಪಾರ್ಸಲ್ ಕೂಡ ತಗೊಂಡೋದು. ಪಾರ್ಸಲ್ ಯಾಕೆ ತಗೊಂಡೋಗಿರ್ಬೋದು ಅಂತ ನೀವೇ ಯೋಚನೆ ಮಾಡ್ಬೋದು. ಮಟನ್ ಪಲಾವು ಮತ್ತೆ ಇವ್ರು ಕೊಟ್ಟಿದ್ದ ಬೋಟಿ ಗೊಜ್ಜಂತೂ ತುಂಬಾನೇ ಚೆನ್ನಾಗಿತ್ತು. ನೀವೊಂದ್ಸಲ ಟ್ರೈ ಮಾಡಬೇಕು. ನೋಡ್ತಾ ನೋಡ್ತಾ ಇದ್ದಂಗೆ 2 ದಿನ ಆಗೇ ಹೋಯ್ತು. ಹೋಗಕ್ಕೆ ಮನ್ಸೇ ಆಗ್ತಿರ್ಲಿಲ್ಲ. ಆದ್ರೂ ಹೋಗ್ಲೇಬೇಕು, ಜೀವನ ಸಾಗಿಸ್ಲೇಬೇಕು. ನಮ್ಮೂರಿಗೆ ನಾವೇ ಅತಿಥಿಗಳಾಗ್ಬಿಟ್ಟಿದೀವಿ. ಫ್ರೆಂಡ್ಸ್ ಗಳ ಜೊತೆ ಇದ್ದಾಗ, ಫ್ಯಾಮಿಲೀಸ್ ಜೊತೆ ಇದ್ದಾಗ ಆದಷ್ಟು ಹೆಚ್ಚಿನ ಸಮಯ ಅವ್ರ ಜೊತೆ ಸ್ಪೆಂಡ್ ಮಾಡಿ. ಒಂದ್ಸತಿ ನಿಮ್ಮ ತಲೆ ಮೇಲೆ ಕಮಿಟ್ಮೆಂಟ್ ಮತ್ತೆ ನೀವೇನೋ ಮಾಡ್ಬೇಕು ಅಂತ ಹೊರಟಾಗ ನಿಮ್ ಮನೆಗೆ ನೀವೇ ಅತಿಥಿಗಳಾಗ್ಬಿಡ್ತೀರಾ. ಮಳೆಗೂ ಮುನ್ನ ಕೆಲವೊಮ್ಮೆ ಮಾತ್ರ ಆಗಸದಲ್ಲಿ ಕಾಮನ ಬಿಲ್ಲು ಮೂಡಿಬರುತ್ತದೆ. ಸಂತೋಷವೂ ಹಾಗೆಯೇ ಜೀವನದಲ್ಲಿ ಆಗಾಗ ಬಂದು ಕಷ್ಟಗಳು ಶಾಶ್ವತವಲ್ಲವೆಂದು ನೆನಪಿಸುತ್ತದೆ. ಹೊಳೆಯುವ ನಕ್ಷತ್ರಗಳ ಹಾಗೆ ನಿಮ್ಮ ಕನಸುಗಳು ಸದಾ ಹಸಿರಾಗಿ ಸಂತೋಷವಾಗಿರಲಿ. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿಯಾಗಿ ಇರಿ.